ನಾವು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಆಧಾರದ ಮೇಲೆ ಇದು 2013-14ರಲ್ಲಿ UPA ಸರ್ಕಾರ ಇದನ್ನು ಜಾರಿಗೆ ತಂತು. ಅದು ಈಗ ಕಂಟಿನ್ಯೂಸ್ ಆಗಿ ನಡೆಸ್ತಾ ಇದ್ದಾರೆ. ನಾನು ಕೂಡ ಅಲ್ಲಿ ಮಂತ್ರಿ ಇದ್ದೆ. ಈ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಏನಿದೆ, ಇದರಲ್ಲಿ ಬಿಲೋ ಪಾವರ್ಟಿ ಲೈನಲ್ಲಿರುವ ಭಾರತ ದೇಶದ ಎಲ್ಲ ಪ್ರಜೆಗಳಿಗೂ ಕೂಡ ಈ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಭಾರತ ಸರ್ಕಾರ 5 kgಯನ್ನು ಕೊಡ್ತಾ ಇದೆ. ಕರ್ನಾಟಕ ಸರ್ಕಾರ ಹಿಂದಿನ ಚುನಾವಣೆ ಪ್ರಣಾಳಿಕೆಯಲ್ಲಿ 5 kg ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದೀವಿ. ಮಾನ್ಯ ಆಗಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಮತ್ತು ಅಧ್ಯಕ್ಷರಾದಂಥ DK ಶಿವಕುಮಾರ್, ಈ ದಿನ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮದಲ್ಲಿ ಇರಬೇಕಾಗಿದೆ. ಕ್ಯಾಬಿನೆಟ್ ಈ ದಿನ ಮೀಟಿಂಗ್ ಇದೆ ಅಂತ ಇದನ್ನು ಪ್ಲ್ಯಾನ್ ಮಾಡಿಕೊಂಡ್ವಿ, ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ. ಕಾರಣಾಂತರದಿಂದ ಕ್ಯಾಬಿನೆಟ್ ಮುಂದಕ್ಕೆ ಹೋಗಿದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮವನ್ನು ನೀವೇ ನಡೆಸಿ ಅಂತೇಳಿ ಅನುಮತಿ ಕೊಟ್ಟಿದ್ದಾರೆ. ಅವರು ಹಾಜರಿರಬೇಕಾಯಿತು. ಹಲವಾರು ಕಾರ್ಯಕ್ರಮಗಳನ್ನು ಈ 3 ವರ್ಷದಲ್ಲಿ ಆಹಾರ ಇಲಾಖೆ ಮಾಡಿರೋದನ್ನು ಅವ್ರ ಕೈಲಿ ವಿತರಣೆ ಮಾಡಬೇಕು ಅಂತಿದ್ವಿ. ಸುಮಾರು 376 ಜನಕ್ಕೆ ನಾವಿವತ್ತು ಒಂದು ಉದ್ಯೋಗ ಆದೇಶ ಎಂಪ್ಲಾಯ್ಮೆಂಟ್ ಆರ್ಡರನ್ನು ಕೊಟ್ಟಿದ್ದೀವಿ, ನೇಮಕಾತಿ ಪತ್ರವನ್ನು ಕೊಟ್ಟಿದ್ದೀವಿ. ಸುಮಾರು 33 ವೆಹಿಕಲ್ಸು ಮೌಲ್ಯಮಾಪನ ಇಲಾಖೆ, ಕಾನೂನು ಮತ್ತು ಮೌಲ್ಯಮಾಪನ ಇಲಾಖೆಗೆ ಜೀಪ್ಸನ್ನು ಕೊಟ್ಟಿದ್ದೀವಿ. ಅದನ್ನು ಬಹಳ ಸಕ್ರಿಯವಾಗಿ ಮಾಡಬೇಕು ಅಂತ. ಈ ಎಲ್ಲ ಕೆಲಸಗಳನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ವಿ. ಅದರ ಕಾರಣಾಂತರದಿಂದ ಅವರು ದೆಹಲಿಗೆ ಹೋಗಬೇಕಾಯಿತು. ಅದಕ್ಕೆ ನಾನೇ ಮಾಡಲಿಕ್ಕೆ ಅವರು ಅನುಮತಿ ಕೊಟ್ಟಿದ್ದಾರೆ. ನಾನು ನಿಮ್ಮ ಮುಂದೆ ಇವತ್ತು ಈ ವಿಷಯಗಳನ್ನು ತಿಳಿಸ್ತೀನಿ. ನಾವು ಸುಮಾರು 4.25 ಕೋಟಿ ಜನಕ್ಕೆ ಬಿಲೋ ಪಾವರ್ಟಿ ಲೈನ್ ಇರೋರಿಗೆ ಅನ್ನಭಾಗ್ಯವನ್ನು ಕೊಟ್ಟು 10 kg ಅಕ್ಕಿಯನ್ನು ಕೊಡ್ತಾಯಿದ್ವಿ. ಕೆಲವು ದಿನ ಕೇಂದ್ರ ಸರ್ಕಾರದವರು ಅಕ್ಕಿ ಕೊಡೋಕ್ಕಾಗದಂಥ ಸಂದರ್ಭದಲ್ಲಿ ಬ್ಯಾಂಕಿಗೆ ನೇರವಾಗಿ DBT ಡೈರೆಕ್ಟ್ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಅದಾದ ಮೇಲೆ ಮತ್ತೆ ಅವರು ಅಕ್ಕಿ ಕೊಡ್ತೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ಅಕ್ಕಿಯನ್ನು ಮತ್ತೆ ಕೊಡುವಂಥದ್ದನ್ನು ಫೆಬ್ರವರಿ 2025ರಿಂದ ಶುರು ಮಾಡಿದ್ವಿ. ಸಮರ್ಪಕವಾಗಿ ಇಲ್ಲಿವರೆಗೂ ನಡೆಸ್ಕೊಂಡ್ಬಂದಿದ್ವಿ. ಬಹಳ ಮುಖ್ಯವಾದಂಥ ವಿಷಯ, ಸುಮಾರು 65-70% ಜನರಿಗೆ, ಈ ಕರ್ನಾಟಕ ರಾಜ್ಯದಲ್ಲಿರುವ ಪ್ರಜೆಗಳಿಗೆ ಈ ಅನ್ನಭಾಗ್ಯದ ಸವಲತ್ತನ್ನು ಕೊಟ್ಟಿದ್ದೇವೆ. ಬಹಳ 75 ವರ್ಷ ಆದವರಿಗೆ ಅನ್ನ ಸುವಿಧ ಅಂತೇಳಿ ಅವರ ಮನೆ ಬಾಗಿಲಿಗೆ ನಮ್ಮ ಇಲಾಖೆ ಈ ದವಸ ಧಾನ್ಯಗಳನ್ನು ಅವರಿಗೆ ತಲುಪಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದೀವಿ. ಹೆಲ್ತ್ಗೆ ಸಂಬಂಧಪಟ್ಟಂಥ ಪರಿಸ್ಥಿತಿ ಏನಾದರೂ ಬಂದರೆ ತಕ್ಷಣ 1-2 ದಿನದಲ್ಲಿ ಅವರಿಗೆ ಕಾರ್ಡನ್ನು ಕೊಡಬೇಕು ಅಂತ ಹೇಳಿದ್ದೇವೆ. ಒಂದು ವೇಳೆ ಯಾರ್ದಾದ್ರು BPL ಕಾರ್ಡ್ APL ಆಗಿದ್ದರೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ಗೆ ಆದೇಶವನ್ನು ಕೊಟ್ಟಿದ್ದೇವೆ. 15 ದಿನದೊಳಗಡೆ ಅದನ್ನು ಕರೆಕ್ಟ್ ಮಾಡಿ ಅವರು BPL ಆದರೆ BPLಗೆ ಅವರು ಕೊಡಬೇಕು ಅನ್ನೋ ವಿಷಯವನ್ನು ಕೂಡ ಅವರಿಗೆ ನಾವು ತಿಳಿಸಿದ್ದೇವೆ.